ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಭಾನುವಾರದ ನಮಸ್ಕಾರಗಳು. ಇವತ್ತಿನ ವಿಶೇಷ ಈ ತುಕಾಲಿ ಕಿತ್ತೋಗಿರೋ ಬಿಗ್ ಬಾಸ್ ಇವತ್ತೇನು ಕೊನೆ ದಿನ. ಇವತ್ತು ಫೈನಲ್ ಅಂತ ನಿನ್ನೆಯಿಂದ ಬಾಯ್ ಬಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಒಂದು 4 ಮಾತ್ರ ಬೇಕು. ಒಂದು ಅದ್ಭುತವಾದ ಇದು ಈ ಪರಿಸರದಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ನನಗೆ ಭಾಳ ಖುಷಿ. ಯಾಕಂದರೆ ಇದು ಒಂದು ತಾಯಿ ಹೃದಯ ಇದ್ದಂಗೆ. ಈ ಪರಿಸರ ತಾಯಿ ಹೃದಯ ನಮ್ಮನ್ನು ಯಾವ ಥರ ಕಾಪಾಡುತ್ತೋ, ತಾಯಿ ಗರ್ಭ ನಮ್ಮನ್ನು ಯಾವ ಥರ ಕಾಪಾಡುತ್ತೋ, ಅದೇ ಥರ ಈ ಪರಿಸರ ನಮ್ಮನ್ನು ಕಾಪಾಡುತ್ತೆ. ಅದರಿಂದ ಈ ಪರಿಸರದಲ್ಲಿ ಮಾತಾಡೋಕ್ಕೆ ನನಗೆ ಭಾಳ ಖುಷಿ, ಭಾಳ ಸಂತೋಷ, ಭಾಳ ಸಮಾಧಾನ. ಅದರಿಂದ ಈ ಒಂದು ಸುಂದರವಾದ ಪರಿಸರದಲ್ಲಿ ಈ ಕಿತ್ತೋಗಿರೋ ಬಿಗ್ ಬಾಸ್ ಬಗ್ಗೆ ಒಂದು 4 ಮಾತುಗಳು. ಸ್ನೇಹಿತರೆ, ಇವತ್ತು ಮುಗಿತೈತೆ ಫೈನಲ್ಲು. ಅದು ಏನು ಫೈನಲ್ ಅಂತ ಬಂದಿದೆ. ಇವತ್ತು ಏನೇ ಬಾಯ್ ಬಡ್ಕೊಂಡ್ರು ಇವತ್ತು ಮುಗಿಸ್ತಾ ಇರ್ತಾರೆ. ಆಲ್ರೆಡಿ ಮುಗಿದು ಹೋಗಿರುತ್ತೆ. ಅದನ್ನು ನಮಗೆ 2 ದಿನ ತೋರಿಸ್ತಾರೆ. ಅವ್ರನ್ನ ನೋಡಿ ಯಾವ ಥರ ಇಂಟ್ರ್ಯೂ ಮಾಡ್ತಾರಂದರೆ, ಬಿಗ್ ಬಾಸ್ಗೆ ಹೋಗಿ ಬಂದಿರೋರನ್ನ ಯಾವ ಥರ ಅವ್ರನ್ನ ಏನು ತೋರಿಸ್ತಾರಂದ್ರೆ, ಯಾವ ಥರ ಇಂಟ್ರ್ಯೂ ಮಾಡ್ತಾರಂದ್ರೆ ಅವ್ರ ಬಗ್ಗೆ ನಿಜವಾಗ್ಲೂ ಅವ್ರೇನೋ ನಮ್ಮ ದೇಶ ಗಡಿ ಕಾಯಕ್ಕೆ ಹೋಗಿದ್ರು, ಕಷ್ಟ ಇತ್ತು, ಬಂದುಬಿಟ್ಟಿತ್ತು, ಆ ಥರ ಎಲ್ಲ ಬಿಲ್ಡಪ್ ಕೊಟ್ಟು ಅವ್ರನ್ನೆಲ್ಲ ಇಂಟ್ರ್ಯೂ ಮಾಡಿ ಏನೋ ಸಾಧನೆ ಮಾಡಿ ಬಂದಿರೋ ಥರ ಭಯಂಕರ ಈ ಥರ ಇಂಟ್ರ್ಯೂನ ನಮ್ಮ ದೇಶ ಕಾಯೋ ಸೈನಿಕರನ್ನ ಮತ್ತು ಭಯಂಕರ ಏನು ಈ ಕೆಲವರು ತುಂಬ ಇದಿರುತ್ತೆ ರೈತರು, ಅದ್ಭುತವಾದ ರೈತರನ್ನ ಮತ್ತು ಕೆಲವರು ಮೇಸ್ಟ್ರುಗಳನ್ನ, ಕೆಲವರು IAS ಆಫೀಸರ್ಗಳನ್ನ ಇಂಟ್ರ್ಯೂ ಮಾಡಿದರೆ ದೇಶದ ಪರಿಸ್ಥಿತಿ ಸ್ವಲ್ಪ ಏನು ಅನ್ನೋದು ಗೊತ್ತಾಗುತ್ತೆ. ಮೊದಲು ಎಲ್ಲದಕ್ಕಿಂತ ಮುಂಚೆ ಇವ್ರನ್ನೇನು ಬಿಗ್ ಬಾಸಲ್ಲಿ ಭಯಾನಕ 2 ದಿನ ತಿಂಗಳುಗಟ್ಟಲೆ ಎಲ್ಲ ಇಂಟ್ರ್ಯೂ ಮಾಡ್ತಾರೆ. ನೀನು ಹಂಗೆ ಮಾಡಿದೆ ಅದ್ಭುತವಾಗಿ ಆಡಿದೆ, ಅದು ಏನು ಆಟ ಆಡೋದೋ ನಮಗಂತೂ ಗೊತ್ತಿಲ್ಲ, ನಾವು ಈ ಶೋ ಜಾಸ್ತಿ ನೋಡೋಕೆ ಹೋಗಿಲ್ಲ. ಇವ್ರನ್ನ ಇಂಟ್ರ್ಯೂ ಮಾಡೋ ಬದಲು ನಮ್ಮ ದೇಶಕಾಯ ಸೈನಿಕರನ್ನ ಇಂಟ್ರ್ಯೂ ಮಾಡಿದರೆ ಇವತ್ತು ದೇಶದ ಪರಿಸ್ಥಿತಿ ಹೆಂಗಿದೆ, ಇವತ್ತು ನಮ್ಮನ್ನು ಹೆಂಗೆ ನೋಡ್ಕೊತಾರೆ, ನಾವು ಯಾವ ಥರ ದೇಶ ಕಾಪಾಡ್ತಾ ಇದೀವಿ ಅಂತ ಅವ್ರನ್ನ ತೋರಿಸ್ಬೇಕಾಗಿದೆ. ಇವತ್ತು ಅವ್ರನ್ನೂ ಕೂಡ ಈ ಥರ ಇಂಟ್ರ್ಯೂ ಮಾಡಲ್ಲ. ಇವತ್ತು ಅವ್ರು ಗೆದ್ದವ್ರಿಗೆ, ಆ ಬಿಗ್ ಬಾಸ್ ಗೆದ್ದವ್ರಿಗೆ ಒಂದು ಕಾರು, ಒಂದು ಸ್ಕೂಟ್ರು, ಒಂದು ಏನು ಮತ್ತೆ ದುಡ್ಡು, ಈ ಥರ ಅವರೊಂದು ಯಾರೋ ಅಪಾಯಿಂಟ್ಮೆಂಟ್ಸ್ನವ್ರು, ಆ ಗ್ರೂಪ್ನವ್ರು ಒಂದು 50 ಲಕ್ಷ ಕೊಡ್ತಾರಂತೆ. ಆ 50 ಲಕ್ಷ ಕೊಡೋರು ಇವ್ರಿಗೆ ಕೊಡೋ ಬದಲು ಒಂದು ವಾರ ಚೆನ್ನಾಗಿ ಒಂದು ತಿಂಗಳು ತಿನ್ಕೊಂಡು 3 ತಿಂಗಳು ಆರಾಮಾಗಿ ಒಂದು ಮನೇಲಿ ಹೊರಗಡೆ ಬಿಸಿಲು ನೋಡ್ದಂಗೆ ಆ ಕಿತ್ತೋಗಿರೋ ಆಟ ಆಡ್ಕೊಂಡಿರೋರಿಗೆ ಈ ಮುಟ್ಟಾಡ್ರು 50 ಲಕ್ಷ ಕೊಡ್ತಾರಲ್ಲ. ನಿಜವಾಗ್ಲೂ ಇವರು ಮೂರ್ಖರೇ ಈ ಥರ ದುಡ್ಡು ಕೊಡೋದು. ಒಳ್ಳೆಯವ್ರಂತೂ ಕೊಡಲ್ಲ, ಮೂರ್ಖರೇ ಅವರು. ಮೂರ್ಖರೇ ಕೊಡೋದು 50 ಲಕ್ಷ ರೂಪಾಯಿ. ಇನ್ನೇನು ಯಾರು ಒಳ್ಳೆಯವ್ರು ಕೊಡೋಕೆ ಹೋಯ್ತಾರಾ? ಸಾಧ್ಯನೇ ಇಲ್ಲ. ಅಂಥ ಮುಟ್ಟಾಳ್ರಿಗೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಬಂದಿರೋ ಥರ ಇವರಿಗೆ 50 ಲಕ್ಷ ಕೊಡ್ತಾರಂತೆ. 5 ಲಕ್ಷ ಕೊಡೋ ಬದಲು ಆ ಕಂಪ್ನಿಲಿ ಎಷ್ಟೋ ಜನ ಕೆಲಸ ಮಾಡ್ತಾರೆ. ಅವನೇನು 5 ಲಕ್ಷ ಕೊಡ್ತಾನಲ್ಲ, ಆ ಕಂಪ್ನಿಲಿ ಎಷ್ಟೋ ಜನ ಬಡವರು ಸಂಬಳಕ್ಕಿದ್ದಾರೆ. ಅವ್ರಿಗೆಲ್ಲ ವರ್ಷಕ್ಕೆ ಇಬ್ಬಿಬ್ಬರಿಗೆ ಒಂದೊಂದು ಮನೆ ಕಟ್ಸ್ಕೊಟ್ಟಿದ್ರೆ ಆರಾಮಾಗಿ ಅವ್ರು ಹೆಂಗೋ ಜೀವನ ಮಾಡ್ತಾರೆ, ಬಾಡಿಗೆ ಇಳ್ದಂಗೆ. ಆದರೆ ಇವರು ಇಲ್ಲಿ ಕಿತ್ತೋಗಿರತ್ತಾರೆ, ನಾಯಿ ಥರ ಕಚ್ಚಡ್ಕೊಂಬಂದವ್ರಿಗೆ ದುಡ್ಡು ಕೊಡ್ತಾರಂತೆ. ಕೊಟ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಇನ್ನೊಂದೇನಪ್ಪ ಅಂದರೆ, ಎಲ್ಲರೂ ಡ್ರೋನ್ ಪ್ರತಾಪನ ಬಗ್ಗೆ ಮಾತಾಡ್ತಾರೆ. ಭಾಳ ಎಲ್ಲರೂ ಡ್ರೋನ್ ಪ್ರತಾಪ ಮೋಸ ಮಾಡೋನೆ, ಸುಳ್ಳು ಹೇಳೋನೆ, ಜನಗಳಿಗೆ ಹಂಗೆ ಮಾಡೋನೆ, ಹಿಂಗೆ ಮಾಡೋಣ ಅಂತಂದು ಎಲ್ಲರೂ ಇವನು ಯಾರು ಸಂಬರ್ಗಿ ಕೂಡ ಮಾತಾಡ್ತಾನೆ ಪ್ರತಾಪನ ಬಗ್ಗೆ. ಇವನು ಕೂಡ ಅದರಲ್ಲಿದ್ದ, ಬಿಗ್ ಬಾಸಲ್ಲಿ ಇದ್ದ ಲಾಸ್ಟ್ ಸೀಸನಲ್ಲಿ ಇದ್ದು ಕೂಡ ಇವತ್ತು ಡ್ರೋನ್ ಪ್ರತಾಪನ ಬಗ್ಗೆ ಮಾತಾಡ್ತಾನಂದ್ರೆ ಅಯೋಗ್ಯ ಇವನು. ಅವ್ನು ಸರಿ ಇಲ್ಲ, ಅವ್ನು ಜನಗಳಿಗೆ ಮೋಸ ಮಾಡವನೆ, ಅವ್ನು ಹಂಗೆ ಮಾಡವನೆ, ಹಿಂಗೆ ಮಾಡವನೆ ಅಂತ. ಮತ್ತು ಇನ್ನೊಬ್ರು ಬುಲೆಟ್ ಪ್ರಕಾಶ್ ಮಗನೂ ಹೇಳ್ತಾನೆ, ಅವ್ನು ಯಾರು ಗೆಲ್ಲಕ್ಕೆ, ಅವನೇನು ಸಿನಿಮಾದಾನ, ಅವನೇನು ಏನು ಸೀರಿಯಲ್ ಆ್ಯಕ್ಟರ್ರಾ, ಈ ಥರ ಎಲ್ಲ ಮಾತಾಡ್ತಾನೆ. ಅವನೇನು ಕಿತ್ತು ಗುಡ್ಡ ಹಾಕೋನೋ ಯಾರಿಗೂ ಗೊತ್ತಿಲ್ಲ ಇನ್ನು. ಪಾಪ ಅವ್ರ ಅಪ್ಪನ ಹೆಸರಿಂದ, ಬುಲೆಟ್ ಪ್ರಕಾಶ್ ಅವ್ರ ಹೆಸರಿಂದ ಇವತ್ತು ಅವ್ನು ಬದುಕ್ತಾ ಇದ್ದಾನೆ ಹೊರತು ಸ್ವಂತ ಏನು ನಾನೇನು ಮಾಡಿದ್ದೀನಿ, ನಮ್ದು ಏನಿದೆ ಅಂತಂದೇಳಿ ಅದಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಇನ್ನೊಬ್ರು ಕಿಂಡಲ್ ಮಾಡೋಕೆ ಹೋಗ್ಬಾರ್ದು. ಅದರಿಂದ ಇವರು ಕೂಡ ಹೆಂಗೆ ನಡ್ಕೊಂಡಿದ್ದಾರೆ. ಇವತ್ತು ಹೇಳ್ತಾರೆ ಎಲ್ಲರೂ ಡ್ರೋನ್ ಪ್ರತಾಪ ಹಂಗೆ ಮಾಡೋನೆ, ಮೋಸ ಮಾಡೋನೆ, ಏನು ಸುಳ್ಳು ಹೇಳ್ಬಿಟ್ಟವನೆ, ಏನು ದೇಶಕ್ಕೆಲ್ಲ ಮೋಸ ಮಾಡೋನ, ಸುಳ್ಳು ಹೇಳಿ ಯಾರಿಗಪ್ಪ ಮೋಸ ಮಾಡೋನೆ, ಏನು ಜನಗಳು ತೆರಿಗಾಣ ಏನಾರು ತಿಂದೋನವನು, ಯಾವ್ದಾರು ಸರ್ಕಾರ ಜಮೀನು ಏನಾರು ಒತ್ತುವರಿ ಮಾಡ್ಕೊಂಡವನ, ಸರ್ಕಾರದ ಜಮೀನು ಮೇಲೆ ದೊಡ್ಡ ಮೋರಿಗಳ ಮೇಲೆ ಏನು ಅಪಾಯಿಂಟ್ಮೆಂಟ್ಸ್ ಕೊಟ್ಟವನ, ಯಾವ್ದಾರು ದೊಡ್ಡ ಅಪಾಯಿಂಟ್ಮೆಂಟ್ಸ್ ಕೊಟ್ಟವನ, ಯಾವ್ದಾರು ಕೆರೆ ಮುಳುಗ್ಸವನ, ಜನಗಳು ದುಡ್ಡು ತಿಂದವನ, ತೆರಿಗೆ ದುಡ್ಡು. ಅಯ್ಯೋ ಕೋಪಿ ಮುಂಡತ್ತವ ದಿನ ಪ್ರತಿ ವರ್ಷನೂ ಸುಳ್ಳು ಹೇಳಿ ಓಟ್ ಹಾಕ್ಸ್ಕೊಂಡು ಗೆಲ್ತಾರಲ್ರು. ಅವ್ರನ್ನ ಕೇಳ್ರು. ಪ್ರತಿದಿನ ಸುಳ್ಳು ಸುದ್ದಿಗಳನ್ನ ತೋರಿಸ್ತಾರಲ್ರು, ಅವ್ರನ್ನ ಕೇಳ್ರು. ಡ್ರೋನ್ ಪ್ರತಾಪ ಏನು ಮಾಡವನೆ, ಯಾರಿಗೆ ಮೋಸ ಮಾಡವನೆ, ಸರ್ಕಾರ ಜಮೀನು ತೋರು ಮಾಡ್ಕೊಂಡವನೇನೋ, ಸರ್ಕಾರ ಜಮೀನು ಮೇಲೆ ಏನಾರು ಹೋಗಿ ತಕೊಂಡೋಗಿ ಅಪಾಯಿಂಟ್ಮೆಂಟ್ಸ್ ಕೊಟ್ಟವನೇನ್ರು. ಯಾಕ್ರು ಅಷ್ಟೆಲ್ಲ ಅವನ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀರಿ? ಅಯೋಗ್ರ. ದಿನಾ ಸುಳ್ಳು ಹೇಳ್ತಾರೆ ನಿಮ್ಮ ಮುಂದೆ, ಪ್ರತಿದಿನ ಸುಳ್ಳು. ಜಾತಿ ಧರ್ಮಗಳ ಬಗ್ಗೆ ಬೆಂಕಿ ಇಡ್ತಾರೆ. ಇಂಥರ ಬಗ್ಗೆ ಕೇಳ್ರು. ಅವಾಗ ನೀವು ತಾಕತ್ತು ನಿಮ್ಮ ಗಂಡಸ್ತನ ಡ್ರೋನ್ ಪ್ರತಾಪನ ಮೇಲೆಲ್ಲ ತೋರಿಸೋದು. ರಾಜಕೀಯ ನಾಯಕರು, ಮಂತ್ರಿಗಳು ಬರೀ ಸುಳ್ಳು. 5 ವರ್ಷ ಸುಳ್ಳು ಹೇಳಿ ಜೀವನ ಮಾಡಿರ್ತಾರೆ. ತಿರ್ಗಾ ಮತ್ತೆ ಚುನಾವಣೆಯಲ್ಲಿ ಬರ್ತಾರೆ, ತಿರ್ಗಾ ಮತ್ತೆ ಅವರಿಗೆ ಓಟ್ ಹಾಕ್ತಿರಲ್ರು.
ನೀವೆಂತ ಸುಳ್ಳುಗಾರಪ್ಪ, ನೀವೇನು ಭಾರಿ ಸತ್ಯಾರ್ಥಿ ತುಂಡುಗಳ ಡ್ರೋನ್ ಪ್ರತಾಪನ ಬಗ್ಗೆ ಮಾತಾಡೋರು. ಅವ ಏನೋ ಹೋಗಿದ್ದಾನೆ, ಏನೋ ಮಾತಾಡಿದ್ದಾನೆ, ಯಾರಿಗೆ ಸುಳ್ಳು ಹೇಳವನೆ, ಯಾರಿಗೆ ಮೋಸ ಮಾಡವನೆ? ಅವಾಗೆಲ್ಲ ಚೆನ್ನಾಗಿತ್ತಾ? ಅವ್ ಕೇಳುವಾಗೆಲ್ಲ ಚೆನ್ನಾಗಿತ್ತೇನ್ರಪ್ಪ? ಅಯ್ಯಯ್ಯ ಶಿಲ್ಪಿ ಹೊಡೆದ್ರಿ, ಸೂಪರ್ ಅಂದ್ರಿ. ಈಗ ಏನೋ ಸಣ್ಣದೊಂದೇನೋ ಗೊತ್ತಾದ ಮೇಲೆ ಇವಾಗ, ಯಾಕಂದ್ರೆ ಅವನಿಗೆ ಸಪೋರ್ಟ್ ಇರಲಿಲ್ಲ ಯಾರನ್ನು. ಆ ಡ್ರೋನ್ ಪ್ರತಾಪನಿಗೆ ಸಪೋರ್ಟ್ ಇದ್ದಿದ್ರೆ, ಬ್ಯಾಕ್ ಸಪೋರ್ಟ್ ಇದ್ದಿದ್ರೆ, ಒಂದು ಹಣ ದುಡ್ಡು ಬೇಕಾಗಿತ್ತು ಅವಾಗ. ಆ ಸಪೋರ್ಟ್ ಇದ್ದಿದ್ರೆ ಅವನು ಏನೋ ಮಾಡಿರೋನು. ಆದರೆ ಅವನು ಕಾಲೆಳೆ ಕೆಲಸ ಮಾಡಿದ್ರೆ, ಅವನು ಸುಳ್ಳು ಹೇಳ್ದ, ಮೋಸ ಮಾಡ್ದ, ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ಏನು ಬಾಯಿ ಐತಿ ಅಂದ್ಬಿಟ್ಟಲ್ಲ ಬಲ 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 ಅಂತ ಭಯ ಪಡ್ಕೊಂಡ. ರಾಜಕಾರಣಿಗಳು ಸುಳ್ಳು ಹೇಳ್ತಾರೆ, ಸರ್ಕಾರಿ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ, RTO ಆಫೀಸರ್ಗಳು ದಿನಾ ಮೋಸ ಮಾಡ್ತಾರೆ. ಅದು 5 ರೋಡಲ್ಲಿ ನಿಂತ್ಕೊಂಡು ಮೋಸ ಮಾಡ್ತಾರೆ. ಇದನ್ನ ಯಾರು ಕೇಳೋರಿಲ್ಲ. ಸಂಚಾರಿ ಪೊಲೀಸ್ನವರು ಸುಳ್ಳು ಹೇಳ್ತಾರೆ, ಮತ್ತು ಇನ್ನೇನು ಪೊಲೀಸ್ನವರು ಎಲ್ಲರೂ ಸುಳ್ಳು. ಜನಗಳು ಸುಳ್ಳು, ನೀವು ಸುಳ್ಳೆ, ನೀವು ದುಡ್ಡು ಇಸ್ಕೊಂಡು ಒಟ್ಟಾಗ್ತೀರಿ. ಇದಕ್ಕಿನ್ನ ಬೇಕಾ ಉದಾಹರಣೆಗಳು? ಏನಪ್ಪ ಸುಳ್ಳು ಹೇಳೋನೆ, ಏನಪ್ಪ ಮೋಸ ಮಾಡೋನೆ, ಯಾರಿಗೆ ಮೋಸ ಮಾಡೋನೆ? ಏನಾದ್ರೂ ನಾನು ಜನಗಳಿಗೆಲ್ಲ 10 kg ಅಕ್ಕಿ ಕೊಡ್ತೀನಿ ಅಂದ್ಬಿಟ್ಟು ಏನು ಅವನೇನಾದ್ರೂ 3 kg ಕೊಡ್ತಾ ಇದ್ದಾನ ಡ್ರೋನ್ ಪ್ರತಾಪ್? ಇಲ್ವಲ್ಲ. ಇವ್ರು ಸರ್ಕಾರದವ್ರನ್ನ ಕೇಳ್ರಯ್ಯ ನೀವು, ಡ್ರೋನ್ ಪ್ರತಾಪ್ನೆಲ್ಲ ಕೇಳ್ಬೇಕಾಗಿರೋದು. ಡ್ರೋನ್ ಪ್ರತಾಪ ಸುಳ್ಳು ಹೇಳ್ದ. ಅದನ್ನ ಈ ಕಿತ್ತೋಗಿರೋ ಮಾಧ್ಯಮಗಳು, ತುಕಾಲಿ ಮಾಧ್ಯಮಗಳು ಅಂತರ ಮುಂದೆ ಹೋಗಿ ಕೇಳೋದು, ಡ್ರೋನ್ ಪ್ರತಾಪ ಬಗ್ಗೆ ಏನು ಹೇಳ್ತೀರಿ, ಏನು ಅವನೇ ದೊಡ್ಡ ಏನು ಕ್ರಿಮಿನಲ್ಲ? ಈಗ ಅವನ ವಿರುದ್ಧ ಬೇರೆ ಎಂಥವ ಮನನಷ್ಟ ಮೊಕದ್ದಮೆ ಹಾಕವ್ರಂತಪ್ಪ ಕೇಸ್ಗಳು. ಪಾಪ ಅವನು ಎಲ್ಲಿಂದ ಕಟ್ತಾನೆ? 2.5 ಕೋಟಿ ರೂಪಾಯಿ ಹಾಕವ್ರಂತ ಯಾರೋ. 2.5 ಕೋಟಿ ರೂಪಾಯಿ ಮನನಷ್ಟ ಮೊಕದ್ದಮೆ. ಏನು ನಷ್ಟ ಆಗಿದೆಯೋ, ಏನು ಮಾನ ಎದುರ್ತಾನೆ ಇವರಿಗೆ ಮನನಷ್ಟ ಮೊಕದ್ದಮೆ ಹಾಕಕ್ಕೆ? ಮಾನ ಇಲ್ದಿರೋರು ಮನನಷ್ಟ ಮೊಕದ್ದಮೆ ಕೇಸ್ ಹಾಕೋದು. ಇದು ನಮ್ಮ ದೇಶದಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ಯಾರ್ಯಾರು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತಾರೆ ಇವರಿಗೆ ಮಾನನೇ ಇರಲ್ಲ. ಏನು ಬೇಕಾದ್ರೆ ಹಾಕೊಳ್ಳಿ, ಕೇಸ್ ಹಾಕ್ರಿ, ನನ್ನ ಮೇಲೆ ಹಾಕ್ರಿ, ಒಂದು 50 ಕೋಟಿ ನೋಡೋಣ, ಅದೆಷ್ಟು ಹಾಕ್ತಿರಿ ನೋಡ್ಕೊಂತೀನಿ. ಹುಡುಗನ ಮೇಲೆ, ರಾಜಕಾರಣಿಗಳ ಮೇಲೆ ಹಾಕ್ರಿ, ಬನ್ರಿ ತೋರಿಸ್ತೀನಿ. ಪರಿಸರ ನಾಶನ ಮಾಡಾಕಿದ್ದಾರೆ. ಇಲ್ಲಿ ಬನ್ನಿ, ಮಂಚನ ಮೇಲೆ ಡ್ಯಾಮ್ ಹತ್ರ ಪರಿಸರ ಮುಂಡ ಮುಚ್ಕೊಂಡು ಹೋಗೈತೆ. ಇಂಥವ್ರ ಮೇಲೆ ಕೇಸ್ ಹಾಕ್ರಿ. ನಿಮಗೆ ತಾಕತ್ತಿದ್ರೆ, ನಿಮಗೆ ತಾಕತ್ತು ದಮ್ಮಿದ್ರೆ, ದೊಡ್ಡ ರಾಜಕಾರಣಿಗಳು ಮೋಸ ಮಾಡ್ತಾರೆ. ಬನ್ನಿ ನಮ್ಮ ಸೊಂಡೂರ್ಗೆ ಹೋಗೋಣ. ಪರಿಸರನೇ ಹಾಳು ಮಾಡಾಕವ್ರೆ. ಏನೋ ಗಣಿ ಹೆಸರು ಹೇಳ್ಕೊಂಡು ಗುಡ್ಡನೇ ಬೆಗದಾಕವ್ರೆ. ಇಂಥವ್ರ ಮೇಲೆ ಕೇಸ್ ಹಾಕ್ರಿ. ಪರಿಸರ ನಾಶನ ಮಾಡಿದಾರಂತ ಹಾಕ್ತಿರೋ, ಮನನಷ್ಟ ಮೊಕದ್ದಮೆ ಹಾಕ್ತಿರೋ? ಹಾಕ್ರಿ ನೋಡೋಣ. ಏನು ಡ್ರೋನ್ ಪ್ರತಾಪ್ ಎಲ್ಲರ ಬಾಯಲ್ಲೂ ಬರೀ ಅದೇ. ಏನು ಮೋಸ ಮಾಡೋನೆ, ಸುಳ್ಳು ಹೇಳೋನೆ. ಅಲ್ಲಯ್ಯ ಸಾಂಬಾರ್ಗೆ ಏನು ಗೊತ್ತಿಲ್ವ ನಿನಗೆ? ಏನು ಭಾರಿ ಸತ್ಯಹರಿಚಂದ್ರ ತುಂಡು ಥರ ಹೋಗಿ ಡ್ರೋನ್ ಪ್ರತಾಪನ ಬಗ್ಗೆ ಮಾತಾಡ್ತಿಯಲ್ಲ. ಏನಯ್ಯ ಮೋಸ ಮಾಡೋನೆ, ಏನಯ್ಯ ಸುಳ್ಳು ಹೇಳೋಣ ಜನಗಳಿಗೆ? ಅವಾಗ ಕೇಳ್ಬೇಕಾರೆ ಚೆನ್ನಾಗಿತ್ತೇನ್ರಯ್ಯ? ದಿನ ಸುಳ್ಳು ಹೇಳ್ತಾರಲ್ಲಯ್ಯ. ಪ್ರಧಾನಮಂತ್ರಿಗಳು ಸುಳ್ಳು ಹೇಳ್ತಾರೆ, ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾರೆ, ಮಂತ್ರಿಗಳು ಸುಳ್ಳು ಹೇಳ್ತಾರೆ, ಶಾಸಕರು ಸುಳ್ಳು ಹೇಳ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುಳ್ಳು ಹೇಳ್ತಾರೆ, ಗ್ರಾಮ ಪಂಚಾಯತಿ PDO ಸುಳ್ಳು ಹೇಳ್ತಾರೆ, ಆಮೇಲೆ RTO ಅಧಿಕಾರಿಗಳು 5 ರೋಡಲ್ಲಿ ನಿಂತ್ಕೊಂಡು ಲೂಟ್ ಹೊಡಿತಾರೆ. ಇಂಥವೆಲ್ಲ ಕೇಳ್ರಯ್ಯ ಅಂದರೆ ಬರೀ ಡ್ರೋನ್ ಪ್ರತಾಪು. ಏನು ಡ್ರೋನ್ ಏನಾರ ಕತ್ಕೊಂಬಂದು ಮನೇಲಿ ಇಟ್ಕೊಂಡು ಕೂತ್ಕೊಂಡಾನ ಅವನು ಡ್ರೋನ್ ಪ್ರತಾಪು? ಪಾಪ ಅವ್ನಿಗೆ ಯಾರು ಸಪೋರ್ಟ್ ಇಲ್ಲ, ಅವ್ನು ಬೆಳೆಲಿಲ್ಲ. ಯಾರು ಹಿಂದೆ ಬ್ಯಾಕ್ ಸಪೋರ್ಟ್ ಇರ್ತಾರೋ ಅವ್ರು ಬೇಗ ಮುಂದೆ ಬರ್ತಾರೆ, ಆಮೇಲೆ ಬೇಗ ಹೊಂಟೋಯ್ತಾರೆ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಅಂದರೆ ಬರೀ ಕಾಲೆಳೆದೆ. ಕರ್ನಾಟಕದಲ್ಲಿರೋ ಕಾಲೆಳೆಯೋರು, ಆ ತಲೆ ಹಿಡುಕರು ಬೇರೆ ಯಾವ ರಾಜ್ಯದಲ್ಲಿ ಇಲ್ಲಪ್ಪ. ನಮ್ಮವರೇ ನಮಗೆ ಕಾಲೆಳಿತಾರೆ, ನಮ್ಮವರೇ ಬೈಕೊಂತಾರೆ. ಎಂಥ ಕಚಡನು ಹಂಗೆ ಹಿಂಗೆ ಬರೀ ಇಂಥವೇ ನಮ್ಮಲ್ಲಿರೋವು, ಬರೀ ಇಂಥವೇ. ಇವಾಗ ನೋಡಿ, ದರ್ಶನ್ ಅವ್ರದ್ದು ತಗೊಳ್ಳಿ, ಅವ್ರ ಪಿಕ್ಚರ್ ಓಡ್ತು, ಕಾಟಾರ ಸಿನಿಮಾ ಓಡ್ತು, ಚೆನ್ನಾಗಿ ಸಕ್ಸಸ್ಸು ಆಯಿತು. ಈಗ ಅವ್ರನ್ನ ಕಾಲೆಳೆ ಕೆಲಸ ಮಾಡ್ತಾಯಿದ್ರು. ಮಾಧ್ಯಮದವ್ರಿಗೇನು ಕೆಲಸ ಇಲ್ವಲ್ಲಪ್ಪ? ಅವ್ರಿಗೇನು ಹೊಲಕ್ಕೆ ಹೋಗ್ಬೇಕಾ? ಇಲ್ಲ ಎಲ್ಲರೂ ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕಾ? ಹೊಲ ಉಳ್ಬೇಕಾ? ಹೊಲ ಕುಯ್ಬೇಕಾ? ಅದೆಲ್ಲ ಇದ್ದಿದ್ರೆ ಇವರು ಇಂಥವೆಲ್ಲ ಮಾಡ್ತಾ ಇರಲಿಲ್ಲ. ಆ ಸಿನಿಮಾ ಸಕ್ಸಸ್ ಆಗೋಯ್ತು, ತಡ್ಕೊಳಕ್ಕಾಗದೆ ಇವತ್ತು ದರ್ಶನ್ ಅವ್ರ ಬಗ್ಗೆನೂ ಶುರು ಮಾಡ್ಕೊಂಡವ್ರೆ. ಇಂಥ ಅವಿವೇಕಿಗಳು ಕರ್ನಾಟಕದಲ್ಲಿ ಮಾತ್ರ ಇರೋದು. ನೆಕ್ಸ್ಟ್ ಇನ್ನೊಂದು ಸಿನಿಮಾ ಯಾವ್ದಾರು ಸಕ್ಸಸ್ ಆಗಲಿ, ಯಾರ್ದಾರು ಬೇರೆಯವ್ರದ್ದು, ಅವ್ರದ್ದು ಕಾಲೆಳೆ ಕೆಲಸ ಮಾಡ್ತಾರೆ. ಇನ್ನು ನಮ್ಮನ್ನೇ ಬಿಡ್ತಾ ಇಲ್ಲ, ಇನ್ನು ಇವ್ರನ್ನೆಲ್ಲ ಬಿಟ್ಟಾರ? ಅಂಥ ಜನ ನಮ್ಮ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿಗಳನ್ನೇ ಬಿಡ್ತಾ ಇಲ್ಲ. ದಿನ ಅವ್ರ ವಿರುದ್ಧ ಒಂದು ಪೋಸ್ಟ್ ಹಾಕ್ತಾರೆ, ದಿನ 10 ಪೋಸ್ಟ್ ಹಾಕ್ತಾರೆ ಪ್ರಧಾನಮಂತ್ರಿಗಳ ವಿರುದ್ಧ. ಆದರೆ ನಮ್ಮ ರಾಜ್ಯಕ್ಕೆ ಏನು ಬೇಕು, ನಮ್ಮ ರಾಜ್ಯದಲ್ಲಿ ಏನಾಗಬೇಕು, ನಮ್ಮ ಕ್ಷೇತ್ರದಲ್ಲಿ ಏನಾಗಬೇಕು, ಅದನ್ನ ಯಾರು ಕೇಳ್ತಾ ಇಲ್ಲ. ಬರೀ ಕಾಲೆಳೆಯೋದು, ಬರೀ ಮಣ್ಣು ತಿನ್ನೋ ಕೆಲಸ ಮಾಡೋದು, ಬರೀ ಕಿತ್ತೋಗಿರೋ ಪೋಸ್ಟ್ಗಳು ಹಾಕೋದು. ಪ್ರಧಾನಮಂತ್ರಿಗಳ ಬಗ್ಗೆ ಪೋಸ್ಟ್ ಹಾಕಿರಿ ಏನ್ರಿ ಬರುತ್ತೆ? ನಿಮ್ಮೂರಲ್ಲಿ ಯಾರು MP ಗೆದ್ದವ್ರೆ, ಯಾರು MLA ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅವ್ರಿಗೆ ಮಕ್ಮಕ್ಕೂಗಿರಿ. ಅವ್ರು ಮಾಡಿಸ್ಬೇಕಾಗಿರೋದು ನಿಮ್ಮೂರಿಗೆ ಪ್ರಧಾನಮಂತ್ರಿ ಎಲ್ಲ ಬರಬೇಕಾಗಿರೋದು ನಿಮ್ಮೂರು ಕ್ಷೇತ್ರದ PDO ಆಗಿರ್ಬೋದು, ಗ್ರಾಮ ಪಂಚಾಯತಿ ಅವರು, ತಾಲೂಕ್ ಪಂಚಾಯತಿಯವರು, ಇವ್ರನ್ನೆಲ್ಲರೂ ಏನು ಗೆಣಸ್ಕೊಳಕ್ಕೆ ಓಟ್ ಹಾಕಿದಾರೆ? ನೀವು ಪ್ರಧಾನಮಂತ್ರಿಗೆ ಓಟ್ ಹಾಕಿದಿರೋ ಇಲ್ಲ ನಿಮ್ಮೂರಲ್ಲಿರೋರು ಓಟ್ ಹಾಕಿದಿರೋ? ಅವ್ರನ್ನ ಕೇಳ್ಬೇಕು ನೀವು. ಪ್ರಧಾನಮಂತ್ರಿಗಳು ಒಂದು ಸ್ಕೂಲ್ಗೆ ಹೆಡ್ ಮಾಸ್ಟರ್ ಇದ್ದಂಗೆ ಅಷ್ಟೇ. ಅವರು ಎಲ್ಲರೂ ಪ್ರಧಾನಮಂತ್ರಿ ಬೈತವ್ರೆ, ಎಲ್ಲರೂ ಬೈತವ್ರೆ.
ಅವ್ರ ಪಾಪ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ಅವ್ರ ಭಕ್ತ ಅಂತ ಹೇಳ್ಬಿಡ್ತಾರೆ. ಇಂಥ ಮುಟ್ಟಾಡ್ರು ನಮ್ಮ ಕರ್ನಾಟಕದಲ್ಲೇ ಇರೋದು. ಆದರೆ ಯಾರನ್ನ ಪ್ರಶ್ನೆ ಮಾಡಬೇಕು, ಯಾರನ್ನ ಏನೇನು ಕೇಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಯಾರು ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಭಕ್ತರು, ಅವ್ರ ಗುಲಾಮರು. ಮತ್ತು ನೀವು ಇನ್ನೊಬ್ರು ನಿಮ್ಮ ನಾಯಕರ ಬಗ್ಗೆ ಮಾತಾಡ್ತಿರಲ್ಲ, ನೀವ್ಯಾ ಭಕ್ತರು? ನೀವೆಂತ ಭಕ್ತರು? ಮತ್ತೆ ನೀವು ಸಗಣಿ ಭಕ್ತರ, ಅಂಧ ಭಕ್ತರ? ಅವ್ರ ಬಗ್ಗೆ ಮಾತಾಡೋರು ಮಾತ್ರ ಭಕ್ತ ಅಂತ ಹೇಳ್ಬಿಡ್ತಾರೆ. ಏನು ಆರಾಮಾಗಿ ಅದು ಒಂದು ಪುಸ್ತಕನಾಗ ಬಾಯಿಗೆ ಬಂದ್ಬಿಡ್ತತೆ. ಓ ಮೋದಿ ಭಕ್ತ ಇವನು, ಆಯ್ತು ಅನ್ಕೊಂಡ್ರಪ್ಪ, ಅದೇನು ಅನ್ಕೊಂತೀರಿ. ಆದರೆ ಪ್ರಶ್ನೆ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಂಡು ನಮ್ಮೂರಿನ ಕ್ಷೇತ್ರದ ಶಾಸಕರಿಗೆ ನಾವು ಮಾಡಬೇಕಾಗಿದೆ, ಗ್ರಾಮ ಪಂಚಾಯತಿ PDO ಮಾಡಬೇಕಾಗಿದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮಾಡಬೇಕಾಗಿದೆ, ಮತ್ತು ನಮ್ಮೂರಲ್ಲಿ ಯಾರು ಸಂಸದರು ಓಟ್ ಹಾಕಿದೀವಲ್ಲ ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿದೆ. ಈಗ ಬರ್ತಾರಲ್ಲ ಓಟ್ ಹಾಕಕ್ಕೆ, ಮತ್ತೆ ಬಂತು ನೋಡಿ ಚುನಾವಣೆ, ಇವಾಗ ಲೋಕಸಭಾ ಚುನಾವಣೆ ಬಂತು. ಕೇಳ್ರಿ ಪ್ರಶ್ನೆ, ಇವತ್ತು 28 ಜನ ಸಂಸದರು ಹಾಕಿ ಕಳಿಸಿದೀವಿ ನಾವು ದೇಶಕ್ಕೆ. 28 ಜನ ಸಂಸದರನ್ನ ಕಳಿಸಿದೀವಪ್ಪ. ಅವ್ರು ಏನು ಕಿತ್ತುಗುಡ್ಡೆ ಹಾಕಿದ್ರೆ ತೋರಿಸ್ರಪ್ಪ ನೋಡೋಣ. ನಾನು ಕೇಳ್ತೀನಿ ಇವಾಗ ಎಲ್ಲರನ್ನು, 28 ಜನನು ನಮ್ಮ ಕರ್ನಾಟಕಕ್ಕೆ ಇವರು ಕೊಡುಗೆ ಏನು, ನಮ್ಮ ಕರ್ನಾಟಕಕ್ಕೆ ಇವ್ರು ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ಬೇಡ ಅವರವರ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ, ಅವರವರ ಕ್ಷೇತ್ರದಲ್ಲಿ ಅವ್ರ ಕೊಡುಗೆ ಏನಾಗಿದೆ, ಮುಂದಿನ ಸರಿ ಇವ್ರಿಗೆ ಯಾಕೆ ಓಟ್ ಹಾಕ್ಬೇಕು, ಇವ್ರು ಮುಂದೆ ಏನು ಮಾಡ್ತಾರೆ ಇಂಥವು ಕೇಳ್ರಯ್ಯ. ಡ್ರೋನ್ ಪ್ರತಾಪ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿರೋದು, ನರೇಂದ್ರ ಮೋದಿ ಅವ್ರನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿರೋದು. ಇವ್ರನ್ನ ಪ್ರಶ್ನೆ ಮಾಡಿ. ಈಗ ಬಂತು ಚುನಾವಣೆ, ಇವಾಗ ಬರುತ್ತೆ. ಇವಾಗ ಡೈಲಿ ಬೆಳಗ್ಗೆ ಎದ್ರೆ ಮಾಧ್ಯಮದಲ್ಲಿ ಯಾರು ಗೆಲ್ತಾರೋ, ಯಾರು ಟಿಕೆಟ್ ಕೊಡ್ತಾರೋ, ಬರೀ ಇವ ಸುದ್ದಿನೇ. ಯಾವ ಊರಲ್ಲಿ ಏನು ಸಮಸ್ಯೆ ಇದೆ ಅಂತ ತೋರಿಸಲ್ಲ. ಯಾವ ಊರಲ್ಲಿ ಏನು ಸಮಸ್ಯೆ ಇದೆ, ಕುಡಿಯೋ ನೀರು ಸಮಸ್ಯೆ ಇದೆಯೋ, ರಸ್ತೆ ಸಮಸ್ಯೆ ಇದೆಯೋ, ಆಸ್ಪತ್ರೆ ಸಮಸ್ಯೆ ಇದೆಯೋ, ಇದನ್ನ ಯಾರು ಕೇಳಲ್ಲ TV ಅವರು. ಅದು ಬೇಕಾಗಿಲ್ಲ ತುಕಾಲಿ ಮಾಧ್ಯಮಗಳಿಗೆ. ಅವರಿಗೆ ಬೇಕಾಗಿರುವುದು ಬರೀ TRP ಮಾತ್ರ ಬೇಕು. ಅದಕ್ಕೋಸ್ಕರನೇ TRPಗೋಸ್ಕರನೇ ಇವತ್ತು ನನ್ನನ್ನು ಸುಮಾರು ಒಂದು 4-5 ಚಾನಲ್ ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಯಾವ ಚಾನಲ್ ಕೂಡ ನನ್ನ ಸುದ್ದಿಯನ್ನು ಹಾಕಿಲ್ಲ. ಅವರಿಗೆ ಬೇಕಾಗಿಲ್ಲ, ಸತ್ಯ ಬೇಕಾಗಿಲ್ಲ, ಸುಳ್ಳು ಬೇಕಾಗಿದೆ. ಇಂಥವ್ರನ್ನ ಪ್ರಶ್ನೆ ಮಾಡ್ರೋ. ಅದು ಬಿಟ್ಬಿಟ್ಟು ಡ್ರೋನ್ ಪ್ರತಾಪ್ನೆಲ್ಲ ಪ್ರಶ್ನೆ ಮಾಡೋದು. ಡ್ರೋನ್ ಪ್ರತಾಪ್ನ ಪ್ರಶ್ನೆ ಮಾಡಿದ್ರೆ ಅವ್ನು ಬೈದ್ರೆ ಏನರ ಸಿಗುತ್ತೆ ಅವನ ಕಡೆಯಿಂದ. ಅವನಿನ್ನ ಪಾಪ ಹೊರಗಡೆನ ಬಂದಿಲ್ಲ, ಒಳಗಿದ್ಕೊಂಡೆ 2.5 ಕೋಟಿ ರೂಪಾಯಿ ಮನಾನಷ್ಟ ಮೊಕದ್ದಮೆ ಹಾಕೋರಂತಪ್ಪ. ಅಬ್ಬಬ್ಬಬ್ಬ, ನಿಮಗೆ ಕೈ ಮುಗಿಬೇಕಪ್ಪ. ಯಾರು ಹಾಕಿರೋದು ನೀವು? ನಿಜವಾಗ್ಲೂ ನಿಮ್ಮ ಪಾದಕ ಶರಣಾರ್ಥಿ. ಇಂಥವ್ರ ಮೇಲೆ ಹಾಕ್ರಪ್ಪ. ನಿಮ್ಮ ತಾಕತ್ತು, ನಿಮ್ಮ ದಮ್ಮು ಏನಿದ್ರು ಬರೀ ಬಡವ್ರ ಮೇಲೆ ತೋರಿಸ್ರಪ್ಪ. ದೊಡ್ಡ ಮೋಸ ಮಾಡ್ತಾರಲ್ಲ, ದೊಡ್ಡ ಲೂಟಿ ಹೊಡಿತಾರಲ್ಲ, ಅವ್ರ ಮೇಲೆ ತೋರ್ಸಕ್ ಹೋಗ್ಬೇಡಿ. ಬರೀ ಬಡವ್ರ ಮೇಲೆ, ಇಂಥವ್ರ ಮೇಲೆ ಯಾರು ಬೆಳಿತಾರೋ ಅವ್ರ ಮೇಲೆ ನೀವು ತೋರಿಸ್ಕೊಳ್ಳಿ. ಈ ನನ್ನ ಮಾತು ಸತ್ಯವಾಗಿದ್ದರೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಇಲ್ಲ ಬರೀ ಲೈಕ್ ಕೊಟ್ಟು ಸುಮ್ಮನೆ ಕುಂತ್ಕೋಬೇಡಿ. ಈ ಒಂದು ಅದ್ಭುತವಾದ ಒಂದು ಪರಿಸರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂದರೆ ಸುಳ್ಳು ಹೇಳ್ಬಾರ್ದು, ಸತ್ಯ ಹೇಳಬೇಕು. ಸತ್ಯ ಹೇಳಿದೀವಿ, ಅರಸ್ಕೊಂಡ್ರೆ ಅರಸ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಾಲೆಳೆಯೋ ಜನ ನಾವು ಬೇರೆ ರಾಜ್ಯದಲ್ಲಿ ನೋಡಿಲ್ಲ. ಯಾಕಂದ್ರೆ ನಾವು ರಾಜ್ಯಕ್ಕೆ ಹೋಗಿಲ್ಲ, ಗೊತ್ತಿಲ್ಲ ಅಲ್ಲಿ ಎಷ್ಟೆಷ್ಟು ಕಾಲೆಳಿತಾರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಕರ್ನಾಟಕದ ಬಗ್ಗೆ ನಾನು ಮಾತಾಡಿದ್ದೀನಿ. ಇಲ್ಲಿರ್ತಕ್ಕಂಥ ಇವತ್ತು ಮುಟ್ಟಾಳರು ಯಾರನ್ನ ಪ್ರಶ್ನೆ ಮಾಡಬೇಕು, ಯಾರಿಗೆ ಮಕ್ಮಕ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಬರೀ ಯಾರು ಇವತ್ತು ನಾನೇ ಏನಾರು ಯಾವ್ದಾರ ಒಂದು ವಿಡಿಯೋ ಟ್ರೋಲ್ ಆಗಿಬಿಡ್ಲಿ ಅಂದು ನನಗೆ ಬೈಯೋದು ಎಲ್ಲರೂ. ಅಯ್ಯೋ ಇವನು ಭಕ್ತ ಭಕ್ತ ಭಕ್ತ. ಈಗ ಮೊನ್ನೆ ಒಬ್ಬರು ಆಸ್ಪತ್ರೆಯಲ್ಲಿ ಮಲಗೋರೆ, ಅವರು ಕೂಡ ನನಗೆ ಹೇಳೋರೆ ಮೋದಿ ಭಕ್ತ ಅಂತಂದು. ಆಯ್ತಪ್ಪ, ನಾನು ಮೋದಿ ಭಕ್ತನಾಗಲಿ, ನೀನು ಬೇಗ ಹುಷಾರಾಗಿ ಬಾ ಅಂತ ಹೇಳಿದ್ದೀನಿ. ಇರಲಿ, ಅವ್ರ ಹಣ ಬರ ಏನು ಮಾಡೋಕ್ಕಲ್ಲ, ಅವ್ರು ಒಳ್ಳೇದಾಗಲಿ, ಅವ್ರು ಇನ್ನೂ ಚೆನ್ನಾಗಿಟ್ಟಿರಲಿ ಅಂತ ಭಗವಂತನ ಈ ಭೂಮಿ ತಾಯಿ ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಬದಲಾವಣೆಯಾಗಿ ನಾವು ಪ್ರಶ್ನೆ ಮಾಡಬೇಕಾಗಿರೋದು ನಮ್ಮ ಕ್ಷೇತ್ರದ ಶಾಸಕರನ್ನ, ನಮ್ಮ ಕ್ಷೇತ್ರದ ರಾಜ್ಯದ ಮಂತ್ರಿಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಯಾರ್ಯಾರನೋ ಎಲ್ಲೆಲ್ಲೋ ಇರೋರ್ನೆಲ್ಲ ನಾವು ಪ್ರಶ್ನೆ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಇನ್ನೂ 1000 ಸತಿ ಹೇಳ್ತೀನಿ, ಡ್ರೋನ್ ಪ್ರತಾಪು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರ್ದು ಸರ್ಕಾರಿ ಜಮೀನು ತಿಂದಿಲ್ಲ, ಯಾರು ತೆರಿಗೆ ಹಣನೂ ತಿಂದಿಲ್ಲ. ಸುಳ್ಳು, ಅವೆಲ್ಲ ಸುಳ್ಳು. ಎಲ್ಲರೂ ಸುಳ್ಳು ಹೇಳ್ತಾರೆ. ಅವನು ಏನೋ ಹೇಳೋನೆ, ಕ್ಷಮೆನೂ ಕೇಳೋನೆ. ಅದು ಬಿಟ್ಟುಬಿಟ್ಟು ಅದನ್ನೇ ದೊಡ್ಡದಾಗಿ ಮಾಡ್ಕೊಂತ ಹೋದ್ರೆ ನೀವು ಮಾತಾಡಂಗಿದ್ರೆ ಎಲ್ಲರೂ, ಇಡೀ ರಾಜಕಾರಣಿಗಳು, ಇವತ್ತೇನು ನಮ್ಮ ದೇಶದ ರಾಜಕಾರಣಿಗಳು ಇದ್ದಾರಲ್ಲ, ಎಲ್ಲರೂ ಬರೀ ಸುಳ್ಳು ಹೇಳೇ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ. 5 ವರ್ಷ ಆರಾಮಾಗಿ ಉಂಡೋಗಿ ಅಂತ ಮನೇಲಿ ನಿದ್ದೆ ಮಾಡ್ತಾರೆ ಅಷ್ಟೇ. ಏನು ಯಾರು 100% ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ. 1 ವರ್ಷ ಮಾಡೋ ಕೆಲಸ 10 ವರ್ಷ ಆದರೂ ಮುಗಿಸಲ್ಲ. ಅಂಥವ್ರನ್ನ ನಾವು ಆರ್ಚಿ ಗೆಲ್ಸಿ ಕಳಿಸ್ತಾ ಇದ್ದೀವಿ. ಮುಟ್ಟಾಳರು ಓಟ್ ಹಾಕೋದು ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಗೆಲ್ಲಿ, ಅವರಿಂದ ನಮಗೇನು ಪ್ರಯೋಜನ ಇಲ್ಲ. ಈ ಕಿತ್ತೋಗಿರೋ ಬಿಗ್ ಬಾಸಿಂದ ಯಾರಿಗೂ ಏನು ಒಂದು ಒಳ್ಳೆ ಉತ್ತಮವಾದ ಸಂದೇಶನಿಲ್ಲ. ಇದರಿಂದ ಯಾರಿಗೂ ಏನೂ ಲಾಭ ಇಲ್ಲ. ಲಾಭ ಇರೋದು ಅಲ್ಲಿ ಬಿಗ್ ಬಾಸ್ ಹೋದವ್ರಿಗೆ ಮತ್ತು ಆ ಚಾನಲ್ಗೆ TRP ಲಾಭ ಇದೆ. ಮತ್ತು ಆಮೇಲೆ ಸುದೀಪ್ ಅಣ್ಣನಿಗೂ ಲಾಭ ಇದೆ. ಯಾಕಂದರೆ ಅವ್ರು ಲಾಭ ಇರೋದಕ್ಕೆ ಮತ್ತು ಅಲ್ಲಿ ಹೋಗಿ ಪಾಪ 3 ತಿಂಗಳು ಕುಂತ್ಕೊಂಡು ವಾರ ನಿಂತ್ಕೊಂಡು ಅವ್ರ ಮುಂದೆ ಮಾತಾಡ್ತಾರೆ. ಲಾಭ ಇದ್ದರೂ ಮಾತ್ರ ಇಂಥ ಕೆಲಸ ಮಾಡೋದು. ನಮಗೆ ನೋಡಿ, ಇಲ್ಲಿ ಮಾತಾಡ್ತೀನಿ ಅಂದರೆ ನನಗೇನು ಕೋಟಿ ದುಡ್ಡು ಬರಲ್ಲ. ನಾನೇನು ದೊಡ್ಡ ಕಿಂಗ್ ಮೇಕರ್ ಆಗಲ್ಲ. ಬೇಕಾದ್ರೆ ನನಗೂ ಅಮ್ಮ ಅಕ್ಕ ಅಂತ ಬೈಯೋರು ಇದ್ದಾರೆ. ಅದರಿಂದ ಏನು ಮಾಡೋಕ್ಕಾಗಲ್ಲ, ಬೈಕೊಳ್ಳಿ. ನೀವು ನಿಜವಾಗ್ಲೂ ಭೂಮಿ ತಾಯಿ ಮೇಲೆ ಓಡಾಡ್ತಿರೋ ನಂಗಿದ್ರೆ ಹೆಣ್ಮಕ್ಳಿಗೆ ಯಾರು ಕೆಟ್ಟದಾಗ ಬೈಯಕ್ಕೆ ಹೋಗ್ಬೇಡಿ. ಭೂಮಿ ತಾಯಿಗೆ ಕೂಡ ನಾವು ಬೈಯೋದಂಗೆ.
ಮನುಷ್ಯರಾಗಿ ಹುಟ್ಟಿದ್ದೀವಿ. ಈ ಭೂಮಿ ತಾಯಿಗೆ ಒಂದು ಏನಾದ್ರು ಒಳ್ಳೇದು ಕೊಟ್ಟು ಹೋಗ್ಬೇಕು, ಒಂದು ಸಣ್ಣದೇನಾದರೂ ಒಳ್ಳೇದು ಕೊಟ್ಟು ಹೋಗಬೇಕಾಗಿದೆ. ಒಳ್ಳೇದು ಕೊಟ್ಟು ಹೋಗಿ ನಿಮ್ಮ ಕೈಲಾದರೆ, ಇಲ್ಲಾಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಬೈಯೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.